ಹಾಯ್ ಹಲೋ ನಮಸ್ಕಾರ. ಈ ವರ್ಷ ದೊಡ್ಡ ಸಿನಿಮಾಗಳಿಲ್ಲದೆ ಸೊರಗಿದ್ದ ಕನ್ನಡ ಚಿತ್ರರಂಗವು ಎಕ್ಕ ಸಿನಿಮಾದ ಆಗಮನವಾಗಿದೆ. 6 ತಿಂಗಳಿನಿಂದ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಹಿಟ್ ಸಿನಿಮಾಗಳು ಇದುವರೆಗೂ ಸಿಕ್ಕಿರಲಿಲ್ಲ. ಆದರೆ ಯುವ ರಾಜ್ಕುಮಾರ್ ನಟನೆಯ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ವಿಶ್ವಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ. ರೋಹಿತ್ ಪದಕಿ ನಿರ್ದೇಶನದ ಸಿನಿಮಾ ಬಹಳ ನಿರೀಕ್ಷೆ ಹುಟ್ಟಾಕಿದೆ. ಈಗ ಸಿನಿಮಾ ಬಂದಾಯ್ತು, ಇನ್ನು ಪ್ರೇಕ್ಷಕರಿಗೆ ಬಿಟ್ಟಿದ್ದು. ಯುವ ಬಳಿಕ ರಾಘಣ್ಣನ ಕಿರಿಯ ಮಗ ನಟನೆಯ 2ನೇ ಸಿನಿಮಾ ಇದು. PRK ಪ್ರೊಡಕ್ಷನ್, ಜಯಣ್ಣ ಫಿಲ್ಮ್ಸ್ ಹಾಗೂ KRG ಸ್ಟುಡಿಯೋಸ್ ಸಂಸ್ಥೆಗಳು ಒಟ್ಟಾಗಿ ಸಿನಿಮಾ ನಿರ್ಮಾಣ ಮಾಡಿರುವುದು ವಿಶೇಷ. ಎಕ್ಕ ಚಿತ್ರದಲ್ಲಿ ಸಂಜನಾ ಆನಂದ್ ಹಾಗೂ ಸಂಪದ ನಾಯಕಿರಾಗಿ ನಟಿಸಿದ್ದಾರೆ. ಚರಣ್ ರಾಜ್ ಮ್ಯೂಸಿಕ್ನಲ್ಲಿ ಚಿತ್ರದ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಿಟ್ ಆಗಿ ಗಮನ ಸೆಳೆದಿತ್ತು. ಶ್ರುತಿ, ಡೆಡ್ಲಿ, ಆದಿತ್ಯ, ಅತುಲ್ ಕುಲಕರ್ಣಿ ಸೇರಿ ಚಿತ್ರದ ತಾರಾಗಣ ಕುತೂಹಲ ಮೂಡಿಸಿದ್ದು ಸುಳ್ಳಲ್ಲ. ಬೆಂಗಳೂರು ಭೂಗತಲೋಕದಲ್ಲಿ ಗುರುತಿಸಿಕೊಂಡ ಮುತ್ತು ಅಂದರೆ ಯುವ ರಾಜ್ಕುಮಾರ್ ವಾರಣಾಸಿಯಲ್ಲಿ ತಲೆಮರೆಸಿಕೊಂಡಿರುತ್ತಾರೆ. ಪ್ರೇಯಸಿಯಿಂದಲೇ ಪೊಲೀಸರ ಕೈಗೆ ಸಿಕ್ಕಿ ಬೀಳುವಂತಾಗುತ್ತದೆ. ಬಳಿಕ ಅವನ ಹಳೆಯ ಕತೆ ಬಿಚ್ಚಿಕೊಳ್ಳುತ್ತಾ ಹೋಗುತ್ತೆ. ಪಾರ್ವತಿಪುರದ ಮುತ್ತು ದೊಡ್ಡ ಸಂಕಷ್ಟದಿಂದ ಪಾರಾಗಿ ನೆಮ್ಮದಿ ಜೀವನ ನಡೆಸಲು ಬೆಂಗಳೂರಿಗೆ ಬರಬೇಕಾಗುತ್ತದೆ. ಮಗುವಿನಂಥ ಮನಸ್ಸಿನ ಮುತ್ತು ಕೆಟ್ಟ ಪರಿಸ್ಥಿತಿಗೆ ಸಿಲುಕಿ ಭ್ರಗನಂತಾಗುತ್ತಾನೆ. ಅದಕ್ಕೆ ಕಾರಣ ಏನು? ಪೊಲೀಸರಿಂದ ಬಂಧನವಾದ ಆತನ ಮುಂದಿನ ಕತೆ ಏನು? ತೆರೆ ಮೇಲೆ ನೋಡಬೇಕು. ಸಿನಿಮಾ ಹೇಗಿದೆ? ಎಕ್ಕ ಸಿನಿಮಾ ಟ್ರೈಲರ್ ನೋಡಿದಾಗಲೇ ಸಂಪೂರ್ಣ ಕತೆ ರಿವೀಲ್ ಆಗಿತ್ತು. ಹಾಗಾಗಿ ಸಿನಿಮಾದಲ್ಲಿ ಅದನ್ನು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಎನ್ನುವ ಕುತೂಹಲ ಮಾತ್ರ ಪ್ರೇಕ್ಷಕರಲ್ಲಿತ್ತು. ತಣಿಸುವಲ್ಲಿ ಎಕ್ಕ ಸಿನಿಮಾ ಸಂಪೂರ್ಣವಾಗಿ ಗೆದ್ದಿಲ್ಲ ಎಂದೇ ಹೇಳಬೇಕು. ವಾವ್ ಮೂಮೆಂಟ್ಸ್ ಇಲ್ಲದೆ ಸಿನಿಮಾ ಸೀದಾ ಸಾದಾ ಎನಿಸಿಬಿಡುತ್ತದೆ. ಬೇರೆ ಯಾವುದೇ ಸಿನಿಮಾ ಜೊತೆಗೆ ನೇರ ಹೋಲಿಕೆ ಇಲ್ಲದಿದ್ದರೂ ಹೊಸತನ ಇಲ್ಲದೆ ನೋಡುವುದು ಏನು ಅಂತ ಅನಿಸಬಹುದು ಪ್ರೇಕ್ಷಕನಿಗೆ. ಕೆಲ ಭಾವನಾತ್ಮಕ ಸನ್ನಿವೇಶಗಳು ಮನಮುಟ್ಟುವಂತಿದೆ. ಬ್ಯಾಂಗಲ್ ಬಂಗಾರಿ ಹಾಗೂ ಎಕ್ಕಮಾರ್ ಸಾಂಗ್ ಮಜಾ ಕೊಡುತ್ತದೆ. ಇನ್ನುಳಿದ ಹಾಡುಗಳು ಬಂದು ಹೋಗುವುದು ಗೊತ್ತಾಗುವುದಿಲ್ಲ. ಕತೆಗೆ ತಕ್ಕಂತೆ ಅದ್ದೂರಿಯಾಗಿ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ. ಡ್ರೋನ್ ಕ್ಯಾಮೆರಾದಲ್ಲಿ ಬೆಂಗಳೂರು ಪಕ್ಷಿನೋಟ ಆಗಾಗ ತೆರೆ ಮೇಲೆ ಬರುತ್ತದೆ. ಕಲಾವಿದರ ಅಭಿನಯ, ನಟನೆ ವಿಚಾರದಲ್ಲಿ ಯುವ ರಾಜ್ಕುಮಾರ್ ಮೊದಲ ಚಿತ್ರಕ್ಕೆ ಮಾಗಿದ್ದಾರೆ. ಕ್ಯಾಬ್ ಡ್ರೈವರ್ ಮುತ್ತು ಆಗಿ ಇಷ್ಟವಾಗುತ್ತಾರೆ. ಇನ್ನು ಡ್ಯಾನ್ಸ್ ಹಾಗೂ ಫೈಟ್ಸ್ ವಿಚಾರದಲ್ಲಿ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ನಂದಿನಿ ಆಗಿ ಸಂಜನಾ ಆನಂದ್ ಇಷ್ಟವಾಗುತ್ತಾರೆ. ಲೇಡಿ ಡಾನ್ ರೀತಿ ಆಡುತ್ತಾರೆ. ಬಾರ್ ಗರ್ಲ್ ಮಲ್ಲಿಕಾ ಪಾತ್ರದಲ್ಲಿ ಸಂಪದ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಮೊದಲ ದೃಶ್ಯ ಶುರುವಾಗುವುದು ಮತ್ತು ಕೊನೆಯ ದೃಶ್ಯ ಮುಕ್ತಾಯವಾಗುವುದು ಈ ಪಾತ್ರದಿಂದಲೇ. ಡಾನ್ ಮುಸ್ತಾನ್ ಬಾಯ್ ಆಗಿ ಅತುಲ್ ಕುಲಕರ್ಣಿ, ಮುತ್ತು ತಾಯಿ ರತ್ನ ಪಾತ್ರದಲ್ಲಿ ಶ್ರುತಿ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಖಡಕ್ ಪೊಲೀಸ್ ಆಫೀಸರ್ ಆಗಿ ಆದಿತ್ಯ ಅಬ್ಬರಿಸಿದ್ದರು. ಆ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಇಲ್ಲ. ದಯವಿಟ್ಟು ಗಮನಿಸಿ, ರತ್ನನ್ ಪ್ರಪಂಚ ರೀತಿಯ ಯಶಸ್ವಿ ಸಿನಿಮಾಗಳ ಬಳಿಕ ರೋಹಿತ್ ಪದಕಿ ಕೊಟ್ಟಿರುವ ಸಿನಿಮಾ ಇದು. ಕತೆ, ಚಿತ್ರಕಥೆ ಎಲ್ಲವೂ ಚೆನ್ನಾಗಿದೆ. ಆದರೆ ದೊಡ್ಡ ಪರದೆಗೆ ಬೇಕಿದ್ದ ಆ ಮ್ಯಾಜಿಕ್ ಮಿಸ್ ಆಗಿದೆ. ಸಿನಿಮಾ ಎಲ್ಲಿಯೂ ಏರದೆ ಇಳಿಯದೆ ಒಂದೇ ವೇಗದಲ್ಲಿ ಮುಗಿದು ಬಿಡುತ್ತದೆ. ಚರಣ್ ರಾಜ್ ಹಿನ್ನೆಲೆ ಸಂಗೀತ ಚಿತ್ರಕ್ಕೆ ಪೂರಕವಾಗಿದೆ. ಇನ್ನು ಬ್ಯಾಂಗಲ್ ಬಂಗಾರಿ ಸಾಂಗ್ ಚಿತ್ರಮಂದಿರದಲ್ಲಿ ಕುಳಿತವರು ಮೈ ಕುಣಿಸುವಂತೆ ಮಾಡುತ್ತದೆ. ಬೆಂಗಳೂರಿನ ಗಲ್ಲಿಯಿಂದ ವಾರಣಾಸಿ ಘಾಟ್ವರೆಗೂ ಸತ್ಯ ಹೆಗಡೆ ಕ್ಯಾಮ್ರಾ ಕಣ್ಣು ತುಂಬ ಚೆನ್ನಾಗಿ ಸೆರೆ ಹಿಡಿದಿದೆ. ರೋಹಿತ್ ಪದಕಿ ಜೊತೆ ಸೇರಿ ಮಾಸ್ತಿ ಬರೆದಿರುವ ಸಂಭಾಷಣೆ ಚೆನ್ನಾಗಿದೆ. ಅನ್ನಕ್ಕೆ ಎಲೆ ಇಲ್ಲ ಅಂದ್ರೂ ಬೆಲೆ ಇದೆ, ಎಲ್ಲದಕ್ಕಿಂತ ದೊಡ್ಡಾಟ ಉಸಿರಾಟ ಎನ್ನುವ ಸಣ್ಣ ಡೈಲಾಗ್ ಗಮನ ಸೆಳೆಯುತ್ತದೆ. ಅತಿಯಾದ ನಿರೀಕ್ಷೆಯೊಂದಿಗೆ ಎಕ್ಕ ಸಿನಿಮಾ ನೋಡಲು ಹೋದರೆ ನಿರಾಸೆ ಕಟ್ಟಿಟ್ಟ ಬುತ್ತಿ. ಟೈಮ್ ಪಾಸ್ ಅಂತ ಒಮ್ಮೆ ನೋಡಿ ಸುಮ್ಮನಾಗಬಹುದು. ಕಳೆದ 7-8 ತಿಂಗಳಿನಿಂದ ಕನ್ನಡದಲ್ಲಿ ಯಾವುದೇ ದೊಡ್ಡ ಸಿನಿಮಾ ಬಂದಿಲ್ಲ. ವೀಕೆಂಡ್ನಲ್ಲಿ ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾವನ್ನು ನೋಡಲು ಯಾವುದೇ ಅಡ್ಡಿ ಇಲ್ಲ ಎಂದೆನಿಸುತ್ತದೆ. ಒಂದೊಮ್ಮೆ ಸಿನಿಮಾ ನೋಡಲು ಯಾವುದೇ ಬೋರ್ ಆಗುವುದಿಲ್ಲ. ಕನ್ನಡ ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡುವುದು ಉತ್ತಮ.